ಅಲ್ಲೆಲೂಯ. ಆದರೆ ಯೋಬನ ಕಥೆ ನೋಡೋಣ. ಯೋಬ್ ಏನು ಮಾಡ್ತಾ ಇದ್ದಾನೆ, 7 ದಿವಸ ಜೊತೆಲಿ ಕೂತ್ಕೊಂಡಿರ್ತಾರೆ ಅವರು. ಯಾರು? ಅವ್ರ ಸ್ನೇಹಿತರು. ಏನೂ ಮಾತಾಡಲ್ಲ. ಅಂಥ ಸ್ನೇಹಿತರು ನಮ್ಮ ಜೀವನದಲ್ಲಿ ಏನಿರಬೇಕು? ಇರಬೇಕು. ದುಃಖದಲ್ಲಿದ್ದರೆ ಏನು ಮಾಡಬೇಕು? ಸೈಲೆಂಟಾಗಿ ಕೇಳಬೇಕು. ಸೈಲೆಂಟಾಗಿ ಕೇಳೋದ್ಬಿಟ್ಟು ಏನು ಮಾಡ್ತಾರೆ? ತಕ್ಷಣ ನಾನು ಪಿಶಾಚಿ ಓಡಿಸ್ತೀನಿ, ನಾನು ಮಾಡ್ತೀನಿ ಅಂತ ಏನು ಮಾಡ್ತಾರೆ? ಎಲ್ಲರೂ ಎದ್ದೆದ್ದು ಬರ್ತಾರೆ. ಅದು ಮಾಡೋದಲ್ಲ. ದುಃಖದಲ್ಲಿ ಇರುವಂಥವ್ರನ್ನ ನಾವು ಏನು ಮಾಡಬೇಕು? ಇದನ್ನೇ ಯೇಸು ಕ್ರಿಸ್ತು ಏನಂತ ಹೇಳ್ತಾರೆ? ಎಳೆ ಕಷ್ಟಪಟ್ಟು ಭಾರ ಹೊರುವವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ವಿಶ್ರಾಂತಿ ಕೊಡುವಂಥ ಸಮಯದಲ್ಲಿ ಡೆಲಿವರೆನ್ಸ್ಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು, ಬಿಡುಗಡೆಗೋಸ್ಕರ ಏನು ಮಾಡಬಾರ್ದು? ಪ್ರಾರ್ಥನೆ ಮಾಡಬಾರ್ದು. ಸಮಯ ಓಕೆ. ಇದಾದಮೇಲೆ ಏನಾಗ್ತಾಯಿದೆ, 3ನೇ ಚಾಪ್ಟ್ರಲ್ಲಿ ಅವನು ತನ್ನ ಸೈಲೆನ್ಸ್ನ, ತನ್ನ ಮೌನವಾಗಿರೋದನ್ನು ಏನು ಮಾಡ್ತಾನೆ? ಮುರಿದಾಕಿ ಏನು ಮಾಡ್ತಾನೆ? ಅಳ್ತಾನೆ ದೇವ್ರ ಹತ್ರ. ದೇವರೇ, ನನಗೆ ಯಾಕೆ ಹಿಂಗೆ ಆಯಿತು, ನನ್ನನ್ನು ಈ ರೀತಿ ಮಾಡ್ಬೋದಾಗಿತ್ತು. ಅವನು ಅಳ್ತಾನೆ ಏನಂತ? ದೇವ್ರು ಈ ರೀತಿ ಮಾಡಿದ್ರು ನನಗೆ ಅಂತ. ಅವನೇನು ಹೇಳ್ತಾನೆ? ದೇವರು ಇದು ನನಗೆ ಮಾಡಿದ್ರು. 1ರಿಂದ 32ರವರೆಗೂ 3ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೂ ಈ 3 ಜನ ಫ್ರೆಂಡ್ಸು ಇವ್ರಿಗೂ ನಡ್ತಾ ಇರುವಂಥ ಡಿಬೇಟ್ ಅಂದರೆ ವಾಗ್ವಾದ ನಡೀತಾ ಇದೆ. ಇವ್ರು ಮಾತಾಡ್ತಾರೆ, ಅದಕ್ಕೆ ಎದುರಾಗಿ ಇವ್ರು ಮಾತಾಡ್ತಾರೆ. ಏನಾಗ್ತಾ ಇದೆ? ಡಿಬೇಟ್ ಥರ ನಡೀತಾ ಇದೆ. ದುಃಖದಲ್ಲಿ ಸೋತೋಗಿರುವಂಥ ಒಂದು ಮನುಷ್ಯನನ್ನು ನೋಡಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಡಿಬೇಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಏನಂತ? ಮೊದಲು ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಯಾರು? 3 ಜನ ಇರ್ತಾರೆ, ಎಲಿಫಾಸ್, ಬೋರಾಸ್ ಮತ್ತು 3 ಫ್ರೆಂಡ್ಸ್, 3 ಸ್ನೇಹಿತರು ಏನು ಮಾಡ್ತಾರೆ? ಸ್ಟಾರ್ಟಿಂಗಲ್ಲಿ ಸಂತೈಸುವ ರೀತಿಯಲ್ಲಿ ಮಾತಾಡ್ತಾರೆ. ನೋಡಪ್ಪ, ನೀನೇನಾದರೂ, ಅವರು ಒಂದು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ? ನೀನೇನಾದರೂ ಪಾಪ ಮಾಡಿದರೆ ದೇವ್ರ ಹತ್ರ ಕ್ಷಮೆ ಕೇಳು ಅಂತ. ಅದು ಯೋಬ್ಗೆ ಏನಾಗ್ಬಿಡುತ್ತೆ? ಕೋಪ. ಏನು ಕೋಪ ಬರುತ್ತೆ? ನಾನು ದೇವ್ರ ವಿರೋಧಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಇಷ್ಟು ಒಳ್ಳೆಯವನಾಗಿದ್ದೀನಲ್ಲ, ನನಗೆ ಯಾಕೆ ದೇವ್ರು ಇದನ್ನು ಮಾಡಿದ್ರು? ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಒಂದೆರಡು ವಾಕ್ಯ ಓದೋಣ, ಜಾಸ್ತಿ ಓದೋದು ಬೇಡ. ಯೋಬು 4ನೇ ಅಧ್ಯಾಯ 3, 4, 5, 6. ಯೋಬು 4ನೇ ಅಧ್ಯಾಯ ವಚನ 3, 4, 5. ಈಗ ನೀನು ಅನೇಕರನ್ನು ಶಿಕ್ಷಿಸಿ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ ಎಡವಿ ಬೀಳುವವರನ್ನು ನಿಮ್ಮ ಮಾತುಗಳಿಂದ ಉದ್ಧರಿಸಿ ಕುಸಿಯುವ ಮೊಣಕಾಲುಗಳನ್ನು ದೃಢಪಡಿಸಿದ್ದಿ. ಈಗಲಾದರೂ ನಿನಗೆ ಶ್ರಮೆ ಬಂತು, ಆದುದರಿಂದ ನೀನು ಬೇಸರಗೊಂಡಿರುವಿ. ಅದು ನಿನ್ನನ್ನೇ ತಗಲಿರುವ ಕಾರಣ ನಿನಗೆ ಭ್ರಮೆ ಉಂಟಾಗಿದೆ. ಆಮೇಲೆ 6ವರೆಗೂ. ನಿನ್ನ ನಂಬಿಕೆಗೆ, ನಿನ್ನ ಭಯಭಕ್ತಿಗೂ, ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವೋ? ನೀನೇ ಆಲೋಚನೆ ಮಾಡು. ನಿರಪರಾಧಿಯು ಎಂದಾದರೂ ನಾಶವಾದದ್ದು ಉಂಟೆ? ನೋಡಿ, ದುಃಖದಲ್ಲಿರುವಂಥ ಮನುಷ್ಯನನ್ನು ನೋಡಿ ತನ್ನ ಸ್ನೇಹಿತ ಏನಂತ ಹೇಳ್ತಾರೆ? ನೋಡಪ್ಪ, ನೀನು ಬೇರೆಯವ್ರಿಗೆಲ್ಲ ಅಡ್ವೈಸ್ ಕೊಟ್ಟೆ, ಇವಾಗ ಅವರಲ್ಲಿ ಏನು ಮಾಡಿದೆ? ಕೆಳಗಡೆ ಬೀಳೋರೆಲ್ಲ ನೀನು ಏನು ಮಾಡಿದೆ? ಮೇಲಕ್ಕೆ ಎಬ್ಬಿಸಿ ನಿಲ್ಲಿಸಿದೆ. ಇವಾಗ ನಿನ್ನ ಟರ್ನ್ ಬಂದಿದೆ, ಇವಾಗ ನೀನೇನು ಮಾಡ್ತಾ ಇದೆಯಾ? ಇವಾಗ ನೋಡಿದ್ರೆ ತುಂಬ ನೀನೇನಾಗಿದೆ? ಆಶ್ಚರ್ಯವಾಗಿದೆ. ಏನು ಮಾಡ್ತಾ ಇದೆಯಾ? ದೇವ್ರು ಇರೋದಕ್ಕೆ ದುಃಖ ಪಡ್ತಾ ಇದೆಯಾ? ಏನು ಮಾಡು? ಬಲಪಡು ಅಂದ್ಬಿಡ್ತಾರೆ. ನೋಡಿ, ಇದನ್ನ ಎಷ್ಟೋ ಜನ ಯಾರಿಗೆ ಬರೋದು ಗೊತ್ತಾ? ಬೇರೆಯವರೆಲ್ಲ ಬಲಪಡಿಸ್ತಾ ಇರ್ತಾರಲ್ಲ, ವಾಕ್ಯದಲ್ಲಿ ಬಲಪಡಿಸೋರು, ಸೇವಕರು ಮಾತ್ರ ಅಲ್ಲ, ಸಭೆಯಲ್ಲಿ ಇರುವಂಥ ಬಿಲೀವರ್ಸ್ನು ಸಹ ಏನು ಮಾಡ್ತಾರೆ? ಎಷ್ಟೋ ಜನ ಬಲಪಡಿಸ್ತಾ ಇರ್ತಾರೆ. ಅಂಥ ಬಲಪಡೋರಿಗೆ ಏನಾದರೂ ಆಗ್ಬಿಟ್ರೆ ಏನು ಹೇಳ್ತಾರೆ? ನೋಡಪ್ಪ, ನಿನಗೆ ಅಷ್ಟು ಗೊತ್ತಲ್ಲ, ನಿನಗೆ ಶೋಧನೆ ಬಂದಾಗ ನೀನೇನಪ್ಪ ಹಿಂಗೆ ಬಿದ್ದು ಹೋಗ್ತೀಯ? ಯಾಕೆ ನನಗೆ ಎಷ್ಟೋ ಸದ ಇಷ್ಟು ವಾಕ್ಯ ಹೇಳ್ತಾ ಇಲ್ಲಪ್ಪ, ನಿನಗೆ ಶೋಧನೆ ಬಂದಾಗ ಯಾಕೆ ಹಿಂಗೆ ಹೇಳ್ಬಿಡ್ತೀಯ? ಯಾಕೆ ಈ ರೀತಿ ಮಾತು ಬರುತ್ತೆ? ಯಾಕೆ ಈ ರೀತಿ ಮಾತು ಬರುತ್ತಂದರೆ, ಆತ್ಮವು ಏನಾಗಿದೆ? ಬಲ ಉಳ್ಳತಾಗಿದೆ, ಆದರೆ ಮಾಂಸವು ಬಲಹೀನವಾಗಿದೆ. ನಮ್ಮ ಎಲ್ಲರಲ್ಲೂ ಸಹ ಏನಿದೆ? ಕೊರತೆ. ನಾವೆಲ್ಲರೂ ಏನು ಮಾಡ್ತೀವಂದರೆ ಐಡಿಯಲೈಸ್ ಪೀಪಲ್ ಅಂದರೆ ಇವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ರೀತಿ ಮಾತಾಡ್ತಾರೋ, ಅಥವಾ ಅವ್ರು ಯಾವ ರೀತಿ ನಮ್ಮ ಜೊತೆಲಿ ಸಭೆಯಲ್ಲಿ ಮಾತಾಡ್ತಾರೋ, ಇಷ್ಟೇ ಜನರು ನಾವು ಏನು ಮಾಡಿಬಿಡ್ತೀವಿ? ಮೈಂಡಲ್ಲಿ ತಿಳ್ಕೊಳ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತೇವೆ? ಮನುಷ್ಯ ಮನಸ್ಸು ಮಹಾ ಕೇಡುಳ್ಳದು, ಕೆಣಕುಳ್ಳದಾಗಿದೆ. ಅಂದರೆ ನಮ್ಮ ಮನಸ್ಸು ಏನಿದೆ? ಯಾರ ಮನಸ್ಸು ಏನಿಲ್ಲ ಸರಿಯಾಗಿಲ್ಲ, ಯಾರೂ ಸಹ ಏನು ನೀತಿವಂತರಲ್ಲ. ಓಕೆ, ನಾವು ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ಎಲಿಫಾಸ್ ಏನಂತ ಹೇಳ್ತಾರೆ? ನೋಡಪ್ಪ, ಯಾರಿಗಾದರೂ ದೇವರು ತಪ್ಪಾದವ್ರಿಗೆ ಶಿಕ್ಷೆ ಕೊಡ್ತಾರಾ ಅಂತ ಮಾತಾಡ್ತಾರೆ. ನಾವು ಇದನ್ನು ಕಂಟಿನ್ಯೂ ಮಾಡಿ ಓದೋಕ್ಕೆ ಮುಂಚೆ ನೀವು ಲಾಸ್ಟ್ ಚಾಪ್ಟರ್ ಯೋಬ್ 42ರಲ್ಲಿ ನೀವು ಓದಬೇಕಾದ್ರೆ ಅಲ್ಲಿ ಒಂದು ವಿಷಯ ಬರುತ್ತೆ. ದೇವರು ಏನು ಹೇಳ್ತಾರೆ ಅಂದರೆ, ಯೋಬ್ ಹತ್ರ ಹೇಳ್ತಾರೆ, ಯೋಬನೇ, ನೀನು ನಿನಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಬೇಡ, ನಿನ್ನ ಸ್ನೇಹಿತರು 3 ಜನ ಸ್ನೇಹಿತರಿಗೋಸ್ಕರನೂ ಏನು ಮಾಡು? ಪ್ರಾರ್ಥನೆ ಮಾಡು ಅಂತಾರೆ. ಅವರು ನನಗೆ ವಿರೋಧವಾಗಿ ಏನು ಮಾಡಿದ್ದಾರೆ? ತಪ್ಪು ಮಾಡಿದ್ದಾರೆ ಅಂತ. ಯಾರು? ಸ್ನೇಹಿತರು.
ಏನಕ್ಕೋಸ್ಕರ ತಪ್ಪಾಗಿ ನೀವು ಒಂದು ವೇಳೆ ಯೋಬ್ ಓದಿದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಯೋಬನ 3 ಜನ ಸ್ನೇಹಿತರು ಸಹ ಕರೆಕ್ಟಾಗಿ ಮಾತಾಡ್ತಾರೆ. ಎಷ್ಟೋ ವಿಷಯಗಳು ಕರೆಕ್ಟಾಗಿ ಮಾಡಿ, ಕೆಲವು ವಿಷಯಗಳು ತಪ್ಪಾಗಿ ಮಾತಾಡ್ತಾರೆ. ಆದರೆ ಎಷ್ಟೋ ವಿಷಯಗಳನ್ನು ಕರೆಕ್ಟಾಗಿ ಮಾತನಾಡ್ತಾ ಇರುವಂಥ ಆ 3 ಜನ ಸ್ನೇಹಿತರಿಗೆ ದೇವರು ಯಾಕೆ ಅವ್ರಿಗೋಸ್ಕರನೂ ಸೇರಿ ಕ್ಷಮೆ ಕೇಳು ಅಂತ ಕೇಳ್ತಾರೆ. ಅವರಿಗೂ ಎಲಿಫಾಜ್ ಅಂತ ಲಾಸ್ಟಲ್ಲಿ ಇನ್ನೊಂದು ಮನುಷ್ಯ ಬರ್ತಾನೆ, 34ನೇ ಅಧ್ಯಾಯ, 32ನೇ ಅಧ್ಯಾಯ, ಯೋಬ್ 32. ಎಲಿಯು ಅನ್ನುವಂಥ ಒಂದು ಹುಡುಗ ಬಂದು ಇವ್ರು 3 ಜನರನ್ನ ಸರಿಪಡಿಸ್ತಾನೆ, 4 ಜನರನ್ನ ಸರಿಪಡಿಸ್ತಾನೆ. ಯೋಬು 32ನೇ ಅಧ್ಯಾಯದಿಂದ ನೆಕ್ಸ್ಟ್ ಓದೋಣ, ಇಟ್ಕೊಳ್ಳಿ. ಸೊ 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಏನು ನಡೀತಾ ಇದೆ? ವಾಕ್ವಾದ, ಡಿಬೇಟ್, ಪಬ್ಲಿಕಲ್ಲಿ ಡಿಬೇಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ 3 ಜನ ಏನಂತ ಡಿಬೇಟ್ ಮಾಡ್ತಾ ಇದ್ದಾರೆ ಅಂದರೆ, ಯೋಬು ಒಂದು ಕಡೆ ಇದ್ದಾನೆ, 3 ಜನ ಸ್ನೇಹಿತರು ಒಂದು ಕಡೆ ಇದ್ದಾರೆ ಅಂತ ನಾವು ಮೈಂಡಲ್ಲಿ ಇಟ್ಕೊಳ್ಳೋಣ. ಯೋಬ್ ಏನು ಹೇಳ್ತಾನೆ ಅಂದರೆ, ನಾನು ಇದುವರೆಗೂ ಏನೂ ತಪ್ಪೇ ಮಾಡಿಲ್ಲ, ನಾನು ಕರೆಕ್ಟಾಗಿದ್ದೀನಿ, ದೇವ್ರ ಹತ್ರ ನಾನು ಹೋಗಿ ನಿಂತ್ಕೊಂಡ್ರು ನನಗೇನಿರಲ್ಲ, ಭಯ ಇಲ್ಲ, ಯಾಕಂದರೆ ನನ್ನ ದಾರಿಯನ್ನು ನಾನೇನು ಮಾಡಿದ್ದೀನಿ, ಕರೆಕ್ಟಾಗಿ ದೇವರಿಗೆ ಭಯಪಟ್ಟು ನಡೆದಿದ್ದೀನಿ. ಯೋಬ್ ತನಗೆ ತಾನೇ ಏನು ಹೇಳ್ತಾ ಇದ್ದಾನೆ, ಸಾಕ್ಷಿ ಹೇಳ್ಕೊತಾ ಇದ್ದಾನೆ. ಓಕೆ, ಈ ಕಡೆ 3 ಜನ ಇದ್ದಾರೆ. 3 ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಪ್ಪ ನೀನು ಯಾರು ದೇವ್ರನ್ನ ಕೇಳೋಕ್ಕೆ, ಪ್ರಶ್ನೆ ಕೇಳೋಕ್ಕೆ ನೀನು ಯಾರು? ಈ ರೀತಿ ಪ್ರಶ್ನೆ ಕೇಳೋದು ಮಾತ್ರ ಅಲ್ಲ, ಅವ್ರು ತಪ್ಪಾಗಿ 1-2 ವಿಷಯ ಏನು ಹೇಳ್ತಾರೆ ಅಂದರೆ, ನೀನು ಏನೋ ಪಾಪ ಮಾಡಿರುತ್ತೆ, ಅದರಿಂದಾನೇ ದೇವ್ರು ನಿನಗೆ ಶಿಕ್ಷೆ ಕೊಟ್ಬಿಟ್ರು. ಪಾಪ ಮಾಡದೇ ಇರೋರಿಗೆ ದೇವ್ರು ಶಿಕ್ಷೆ ಕೊಡ್ತಾರಂತ ಇವ್ರು ಹೇಳೋಕ್ಕೂ, ನಾನು ಪಾಪನೇ ಮಾಡಿಲ್ಲ ಆದರೂ ನನಗೆ ಶಿಕ್ಷೆ ಬರ್ತಾ ಇದೆ ಅಂತ ಯೋಬ್ ಹೇಳೋಕ್ಕೂ, ಇಬ್ರಿಗೂ ಏನಾಗ್ತಾ ಇದೆ? ಜಗಳ. ಇವ್ರ ಜಗಳ, ಇವನ್ ಜಗಳ ಆಡ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ? ಜಗಳದ ಮೇಲೆ ಜಗಳ. ಏನು ಜಗಳ? ನಾನು ತಪ್ಪು ಮಾಡಿಲ್ಲ ಅಂತ ಇವನು, ತಪ್ಪೇ ಮಾಡ್ತಾ ಇದೆ ಅಂತ ನಿನಗೋಸ್ಕರ ಅದಕ್ಕೆ ಬರ್ತಾ ಇದೆ ಎಲ್ಲ ಅಂತ ಇವರು. ಇಬ್ರು ಏನು ತಪ್ಪು. ಯೋಬನು ತಪ್ಪಾಗಿ ಜಗಳ ಆಡ್ತಾ ಇದ್ದಾನೆ, ಇವರು ತಪ್ಪಾಗಿ ಜಗಳ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವರು, ಆಯ್ತು ಒಂದು ಪ್ರಶ್ನೆ ಕೇಳ್ತೀನಿ, ದೇವರು ಯೋಬನ್ನು ಆ ಪರೀಕ್ಷೆ ಒಳಗಡೆ ಕಳಿಸಿದ್ದು ಏನಕ್ಕೋಸ್ಕರ? ಎವ್ರಿ ಟೆಸ್ಟ್ ಹ್ಯಾಸ್ ಎ ರೀಸನ್. ಎಲ್ಲ ಪರೀಕ್ಷೆಗೂ ಒಂದು ಕಾರಣ ಇದೆ. ನಾವು ಎಕ್ಸಾಮ್ ಬರೆಯೋದಕ್ಕೆ ಏನು ಕಾರಣ? ನನಗೆ ಆ ಸಬ್ಜೆಕ್ಟ್ ಗೊತ್ತಾ ಇಲ್ವ ಅಂತ ನನಗೆ ಟೆಸ್ಟ್ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್. ಸೊ ದೇವರು ಯೋಬನ್ನು ಪರೀಕ್ಷೆ ಒಳಗಡೆ ಕಳಿಸಿದ್ದಕ್ಕೆ ಕಾರಣ ಏನು? ನೀವು ಯೋಬನ ಪರೀಕ್ಷೆಯ ರೀಸನ್ ಕಂಡುಹಿಡಿದು ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಕ್ಕೆ ಪರೀಕ್ಷೆ ಬರ್ತಾ ನೀವು ಕಂಡುಹಿಡ್ದಂಗೆ. ವಿಶ್ವಾಸದ ಪರೀಕ್ಷೆ ಅಂತಾರೆ, ಓಕೆ, ಇಲ್ಲ ಅಲ್ಲ, ಪರೀಕ್ಷೆ ಏನು ಅಂತ ಕೇಳ್ತಾ ಇಲ್ಲ, ಏನಕ್ಕೋಸ್ಕರ ಪರೀಕ್ಷೆ ಬಂತು, ಅಥವಾ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಏನಕ್ಕೋಸ್ಕರ ಬರ್ತಾ ಇದೆ? ಸಿಂಪಲ್ ಆದ ಪ್ರಶ್ನೆ. ವೈ ಡಸ್ ಗಾಡ್ ಟೆಸ್ಟ್ ಅಸ್? ನೈಸ್. ಚಿನ್ನನ ಯಾವ ರೀತಿ ಪರಿಶುದ್ಧಗೊಳಿಸ್ತಾರೋ ಆ ರೀತಿ ದೇವ್ರು ನಮ್ಮನ್ನು ಪರಿಶುದ್ಧಗೊಳಿಸೋ ಒಪ್ಕೊಳ್ತೀನಿ. ಮತ್ತು ಯೋಬನ ಏನಕ್ಕೋಸ್ಕರ ದೇವರಲ್ಲಿ ಪರೀಕ್ಷೆ ಮಾಡ್ತಾ ಇದೆ? ಯೋಬನಂಥ ನೀತಿವಂತನು ಯಾರೂ ಇರಲಿಲ್ಲ ಅಂದರೆ ಮತ್ತು ಯಾಕೆ ಯೋಬನ್ನು ಪರೀಕ್ಷೆ ಮಾಡಬೇಕಾಗಿತ್ತು? ನನ್ನನ್ನು ಪರೀಕ್ಷೆ ಮಾಡಿದ್ರೆ ಒಂದು ರೀಸನ್ ಇರುತ್ತೆ, ಏನೋ ನನ್ನಲ್ಲಿ ತಪ್ಪಿದೆ, ನನ್ನನ್ನು ಪರೀಕ್ಷೆ ಮಾಡಿ. ನಿಮ್ಮನ್ನು ಪರೀಕ್ಷೆ ಮಾಡಿದ್ರು ಏನೋ ಒಂದು ಕಾರಣತೆ, ಯಾಕಂದರೆ ಯಾವುದೋ ಒಂದು ಪಾಪ ನಮ್ಮ ಜೀವನದಲ್ಲಿ ಏನಿದೆ ಇದೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಏನಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದಾರೆ? ದೇವರು ನೀತಿ ನ್ಯಾಯ ಉಳ್ಳಂಥ ದೇವರಾಗಿದ್ದಾರೆ. ನ್ಯಾಯ ತೀರ್ಪಿನ ದಿವಸದಲ್ಲಿ ಪಿಶಾಚಿ ಬಂದು ಇವ್ರ ಮೇಲೆ ಸಾಕ್ಷಿ ಹೇಳಬಾರ್ದು ಅನ್ನುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಅಂತ ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಓಕೆ, ಸರಿ. ನಾವು ಯೋಬನ ಜೀವನವನ್ನು ನೋಡಬೇಕಾದ್ರೆ ಈ 3 ಜನ ಮಾಡುವಂಥ ತಪ್ಪಾದ ಒಂದು ವಾಕ್ವಾದ ಏನಂದರೆ, ನೀನು ಪಾಪ ಮಾಡದೆ ಅದರಿಂದ ನೀನೇನು ಮಾಡ್ತಾ ಇದೆಯಾ? ಅನುಭವಿಸ್ತಾ ಇದೆಯಾ? ನಿಮ್ಮ ಜೀವನದಲ್ಲೂ ನೀವು ಕಷ್ಟಪಡ್ತಾ ಇರಬೇಕಾದ್ರೂ ನಮಗೇನು ಮೈಂಡಲ್ಲಿ ಬರುತ್ತೆ ಗೊತ್ತಾ? ಒಂದು ನಮ್ಮ ಮೈಂಡಲ್ಲಿ ಬರುತ್ತೆ, ನಾನು ಏನೂ ತಪ್ಪು ಮಾಡಿಲ್ಲ ಆದರೂ ದೇವ್ರು ನನಗೇನು ಮಾಡ್ತಾ ಇದ್ದಾರೆ? ಶಿಕ್ಷೆ, ಕಷ್ಟ ಕೊಡ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಡೈರೆಕ್ಟ್ ಆಪೋಸಿಟ್ ಇನ್ನೊಂದು ಜನ ಇರ್ತಾರೆ, ನಾನು ಏನೇನೋ ತಪ್ಪು ಮಾಡಿಬಿಟ್ಟೆ ಅದಕ್ಕೆ ನನಗೇನು ಬರ್ತಾ ಇದೆ? ಇಷ್ಟು ಪನಿಷ್ಮೆಂಟ್ ನನಗೆ ದೇವ್ರು ಕೊಡ್ತಾ ಇದ್ದಾರೆ ಅಂತ. ಎರಡೂ ಸುಳ್ಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತುವಲ್ಲಿ ಇರೋರ ಬಗ್ಗೆ ಮಾತಾಡ್ತಾ, ಅನ್ಯ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರಿಸ್ತುವಲ್ಲಿ ಇರುವಂಥ ಜನರಿಗೆ 2 ರೀತಿಯಾದ ಏನು ಬರುತ್ತೆ. ಒಂದು, ನಾನು ಏನೋ ತಪ್ಪು ಮಾಡಿದೆ ಅದಕ್ಕೆ ನಾನು
ದೇವ್ರ ಹತ್ರದಿಂದ ಶಿಕ್ಷೆ ಪಡ್ಕೊಳ್ತಾ ಇದ್ದೀನಿ, ಗಾಡ್ ಇಸ್ ಪನಿಷಿಂಗ್ ಮೀ ಅಂತ ಒಬ್ಬರು. ಇನ್ನೊಬ್ರು ಏನು ಹೇಳ್ತಾರೆ, ಐ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ಮೀ, ಹಾಗಂದರೆ ನಾನು ಏನು ತಪ್ಪೇ ಮಾಡಿಲ್ಲ, ನನ್ನಂಥ ಒಳ್ಳೆಯವನು ಯಾರೂ ಇಲ್ಲ, ಆದರೆ ದೇವ್ರು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಎರಡು ಪಾರ್ಟಿನೂ ಏನು ತಪ್ಪು. ಯಾಕಂದರೆ ಯೋಬ್ನ ಫ್ರೆಂಡ್ಸ್ ಏನು ಹೇಳ್ತಾರೆ, ನೀನು ಏನೋ ಪಾಪ ಮಾಡಿದೆ ಅಂತ ಅವ್ರು ಹೇಳೋಕು, ಅದಕ್ಕೆ ದೇವ್ರು ನಿನ್ನ ಶಿಕ್ಷಿಸ್ತಾ ಇದ್ದಾರೆ ಅಂತ ಅವ್ರು ಹೇಳೋಕು, ನನ್ನಲ್ಲಿ ಪಾಪನೇ ಇಲ್ಲ ಅಂತ ಯೋಬ್ ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ಪ್ರೂವ್ ಮಾಡ್ತಾ ಇದ್ದಾನೆ. ಇದಕ್ಕೆ ಒಂದೇ ವಾಕ್ಯ ಓದಿದ್ರೆ ಸಾಕು, 31 ಯೋಬ್ 37ನೇ ವಾಕ್ಯ, ಒಂದು ವಾಕ್ಯ ಓದಿದ್ರೆ ಸಾಕು. ಯೋಬು 31 ವಚನ 37. ಪ್ರಭುವಿನಂತೆ ಅವರ ಸಾನ್ನಿಧ್ಯದಲ್ಲಿ ಪ್ರವೇಶಿಸಿ ನನ್ನ ಹೆಜ್ಜೆಗಳ ಲೆಕ್ಕವನ್ನು ಅವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೆನು. ಒಂದು ನಿಮಿಷ, ಇದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಯೋಬ್ 31-37 ಯೋಬ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಯೋಬ್ ಏನು ಹೇಳ್ತಾರೆ ಅಂದರೆ, ನಾನು ದೇವರ ಸಮೂಹದ ಒಳಗಡೆ ಹೋಗಿ ನನ್ನನ್ನು ನಾನು ಏನು ಪಾಪ ಮಾಡಿಲ್ಲ ಅಂತ ನಾನು ಏನು ಮಾಡ್ಬೋದಂತೆ ನನ್ನ ತಲೆಯ ಮೇಲೆ ಎತ್ಕೊಂಡು ಆಚೆ ಬರ್ಬೋದು ಅಂತ ಇದ್ದಾರೆ. ಯಾರು? ಯೋಬ್. ಐ ಕ್ಯಾನ್ ಗೋ ಇನ್ ಟು ಗಾಡ್ಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಒಳಗಡೆ ನಾನು ಹೋಗಿ ನಾನು ಏನು ಪಾಪ ಮಾಡಿಲ್ಲ ಅಂತ ನಾನು ಏನು ಮಾಡ್ಕೊಂಬರ್ಬೋದು, ನನ್ನ ತಲೆಯನ್ನು ಮೇಲಕ್ಕೆತ್ತಿ ನಾನು ಆಚೆ ಬರ್ಬೋದು ಅಂತ ಇದ್ದಾರೆ. ಇನ್ನೊಂದು ವಾಕ್ಯ, ಯೋಬ್ನ ಮೈಂಡ್ನ ಅರ್ಥ ಮಾಡ್ಕೊಳ್ಳೋಣ, ಯೋಬ್ ಯಾವ ರೀತಿ ಇದ್ರೂ ನಾವು ಅರ್ಥ ಮಾಡ್ಕೊಳ್ಳೋಣ. ಯೋಬ್ 12ನೇ ಅಧ್ಯಾಯ 16ನೇ ವಾಕ್ಯ. ಯೋಬು 12:16. ಯೋಬು 12ನೇ ವಚನ 16. ಅವರಲ್ಲಿ ಬಲವು ಸಾಮರ್ಥ್ಯವೂ ಉಂಟು, ತಪ್ಪಿಸಿದವನು ಆತನಿಗೆ ಒಳಪಟ್ಟಿರುವವನು, ಮಂತ್ರಿಗಳನ್ನು ಸುಲಿಗೆ ಮಾಡಿ ಸಾಗಿಸಿಕೊಂಡು ಹೋಗುವವರು ನ್ಯಾಯಾಧಿಪತಿಗಳನ್ನು ಹುಚ್ಚರನ್ನಾಗಿ ಮಾಡುವರು. ಓಕೆ, ಸಾಕು. ಇದೊಂದ ಅವನೇನು ಹೇಳ್ತಾ ಇದ್ದಾನೆ, ದೇವರು ತುಂಬ ಬಲವುಳ್ಳಾಗಿದೆ, ಎಲ್ಲ ಅವ್ರ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಇನ್ನೊಂದು ವಾಕ್ಯ ಎಲ್ಲಿ ಓದೋಣ ಅಂದರೆ, ಯೋಬು 9ನೇ ಅಧ್ಯಾಯ 1ನೇ ವಾಕ್ಯ ಓದಿ, ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಯೋಬು 9ನೇ ಅಧ್ಯಾಯ 1ನೇ ವಾಕ್ಯ. ಯೋಬು 9ನೇ ಅಧ್ಯಾಯ ವಚನ 1ರಿಂದ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಹೀಗೆ ಎಂದನು, ನೀನು ಹೇಳಿದ್ದು ಸತ್ಯವೇ ಸರಿ, ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನೂ ಆಗಿರುವುದು ಹೇಗೆ? ಫಸ್ಟ್ ವರ್ಸ್, ಆಮೇಲೆ 15ನೇ ವಾಕ್ಯ ಓದಿ. 15. ನನಗೆ ನ್ಯಾಯವಿದ್ದರೂ ಪ್ರತಿವಾದ ಮಾಡಲಾರದೆ, ನನ್ನಲ್ಲಿ ನ್ಯಾಯ ಇದ್ದರೂ ನಾನು ಏನ್ ಮಾಡಕ್ಕಾಗ್ತಾ ಇಲ್ಲ, ಪ್ರತಿವಾದ ಮಾಡಕ್ಕಾಗ್ತಾ ಇಲ್ಲ. ನನ್ನ ವಿರೋಧಿಗೆ ಶರಣಾಗತನಾಗುತ್ತಿದ್ದೆ. ನನ್ನ ವಿರೋಧಿಗೆ ಅಂತ ಯಾರನ್ನ ಹೇಳ್ತಾ ಇದ್ದಾನೆ ಗೊತ್ತಾ? ದೇವರು ನೋಡಿ ಹೇಳ್ತಾನೆ, ನನ್ನ ವಿರೋಧಿಗೆ ನಾನು ಶರಣ ಆಗಲೇಬೇಕು ಅಂತ. ಏನು ಹೇಳ್ತಾನೆ ಇಲ್ಲಿ? ಯಾವ ರೀತಿ ಟ್ರಾನ್ಸ್ಲೇಷನ್ ಇದೆ ಅಂದರೆ, ದೋ ಐ ಆಮ್ ಇನ್ನೋಸೆಂಟ್, ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ನಾನು ಏನು ಮಾಡಬೇಕು? ದೇವ್ರ ಹತ್ರ ಹೋಗಿ, ದೇವರೇ ಇದು ನಮ್ಮ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ. ನನ್ನ ಆತ್ಮದಲ್ಲಿ ಏನಾಗ್ತಾ ಇಲ್ಲ, ನನಗೇನು ತಪ್ಪು ನನಗೆ ಗೊತ್ತಾಗಿಲ್ಲ ಇನ್ನು, ಆದರೆ ನಾನು ಏನು ಮಾಡ್ತೀನಿ ಅಂದರೆ, ಈ ರೀತಿ ಪ್ರಾರ್ಥನೆ ಮಾಡಿದ್ರೇ ದೇವ್ರಿಗೆ ಇಷ್ಟ ಅಂತ ಎಷ್ಟೋ ಜನ ಸಭೆಯಲ್ಲಿ ಇವತ್ತು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಯಾವ ರೀತಿ ಪ್ರಾರ್ಥನೆ ಗೊತ್ತಾ? ನನ್ನಲ್ಲಿ ತಪ್ಪೇ ಇಲ್ಲ ಅಂತ ಗೊತ್ತಿದ್ರು ಏನು ಹೇಳ್ತಾರೆ ಅಂದರೆ, ಹೋಗ್ಬಿಟ್ಟು ದೇವ್ರಿಗೆ ಇಷ್ಟ ಆಗುವಂಥ ಪ್ರಾರ್ಥನೆ ಅಂತ ಏನು ಮಾಡ್ತಾರೆ ಅಂದರೆ, ನಾನು ನಿರಪರಾಧಿನೇ ಅಂತ ಮೈಂಡಲ್ಲಿ ಗೊತ್ತಾಗಿರುತ್ತೆ, ಹೋಗಿ ಏನು ಮಾಡ್ತಾರೆ ಅಂದರೆ, ದೋ ಐ ಆಮ್ ಇನ್ನೋಸೆಂಟ್, ದೇವರು ಕ್ರೂರಿಯಾಗಿರೋದ್ರಿಂದ ನಾನು ಏನು ಮಾಡಬೇಕು, ನನ್ನ ಎದುರಿ ದೇವರಾಗಿರೋದ್ರಿಂದ ಐ ಹ್ಯಾವ್ ಟು ಗೋ ಆ್ಯಂಡ್ ಶೋ ಮೈ ಸೆಲ್ಫ್ ಆಸ್ ಅ ಸಿನ್ನರ್, ನಾನು ಪಾಪಿಯಾಗಿ ತೋರಿಸ್ಕೊಬೇಕು ದೇವ್ರ ಮುಂದೆ. ಏನಂತ ಈ ರೀತಿ ಕೆಲವು ಜನ ಪ್ರಾರ್ಥನೆ ಕೆಲವು ಜನರು ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ. ಏನಂತ, ದೇವರೇ ನಾನು ಕತ್ತೆ ನಾಯಿ ಏನೇನೋ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಸೊ ತನ್ನನ್ನು ತಾನು ತಗ್ಗಿಸ್ಕೊಳ್ಳುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಾನು ಏನಕ್ಕೂ ಉಪಯೋಗ ಇಲ್ಲದಂಥ ಮನುಷ್ಯ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಜನರನ್ನು ಪ್ರಿಯಪಡಿಸೋಕ್ಕೂ ಅಥವಾ ತನ್ನನ್ನು ತಾನು ದೇವ್ರ ಮುಂದೆ ಒಳ್ಳೆಯವನನ್ನು ತೋರಿಸ್ಕೊಳ್ಳೋಕೆ ಎಷ್ಟೋ ಜನ ಏನು ಹೇಳ್ತಾರೆ ಗೊತ್ತಾ? ನಾನು ಒಳ್ಳೆಯವನಾಗಿದ್ರೂ ದೇವ್ರ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಏನು ಮಾಡ್ತೀನಿ, ನಾನು ದೇವ್ರ ಹತ್ರ ಹೋಗಿ ಸರೆಂಡರ್ ಆಗಲೇಬೇಕು, ಬೇರೆ ಬೇರೆ ದಾರಿ ಇಲ್ಲದೆ ಹೋಗಿ ಸರೆಂಡರ್ ಆಗ್ತಾರೆ. 15ನೇ ವಾಕ್ಯ ಇನ್ನೂ ಒಂದು ಸತಿ ಓದಿ. ನನಗೆ ನ್ಯಾಯವಿದ್ದರೂ ಪ್ರತಿವಾದ ಮಾಡಲಾರದೆ, ನನ್ನ ವಿರೋಧಿಗೆ ಶರಣಾಗುತ್ತನಾಗುತ್ತಿದ್ದೆನು. ನನ್ನ ವಿರೋಧಿಗೆ ನಾನು ನ್ಯಾಯವಾಗಿದ್ರೂ ನನಗೆ ಅನ್ಯಾಯ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಯೋಬು? ತನ್ನನ್ನು ತಾನು ತೋರಿಸ್ಕೊಳ್ತಾ ಇದ್ದಾನೆ.